ಗುಡ್ ಮಾರ್ನಿಂಗ್. ಸೊ ಇವತ್ತಿನ ಒಂದು ವಿಡಿಯೋದ ಇನ್ಫಾರ್ಮೇಷನ್ನಲ್ಲಿ ನಾನು ನಿಮಗೆ SBI ಬ್ಯಾಂಕ್ನ ರಿಕ್ವೈರ್ಮೆಂಟ್ ಬಗ್ಗೆ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ. ಸೊ ಈ ಒಂದು ರಿಕ್ವೈರ್ಮೆಂಟ್ ಬಂದ್ಬಿಟ್ಟು ನಿಮಗೆ ಟೋಟಲ್ ನಂಬರ್ ಆಫ್ ವೇಕೆನ್ಸಿ ಬಂದು ಟೋಟಲ್ ನಂಬರ್ ಆಫ್ ವೇಕೆನ್ಸಿ 13,735 ಆಗಿರುತ್ತೆ. ಸೊ ಟೋಟಲ್ ನಂಬರ್ ಆಫ್ ವೇಕೆನ್ಸಿ ರಿಕ್ವೈರ್ಮೆಂಟ್ ಈಸ್ ಬಂದ್ಬಿಟ್ಟು ನಿಮಗೆ 13,735. ಸೊ ಟೋಟಲ್ ನಂಬರ್ ಆಫ್ ವೇಕೆನ್ಸಿ ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥದ್ದು. ಸೊ ಅದಕ್ಕಿಂತ ಮುಂಚೆ ನಿಮಗೆ ಇಲ್ಲಿ ಹೇಳಬೇಕಾದ್ರೆ ಇನ್ನೂ ಬೇರೆ ಒಂದು ಡೀಟೇಲ್ಸ್ನ ಎಕ್ಸಾಮ್ನ ಒಂದು ಡೀಟೇಲ್ಸ್ ಆಗಿ ನಿಮಗೆ ಇಲ್ಲಿ ಅವೈಲೇಬಲ್ ಕೂಡ ಇರುತ್ತೆ. ಸೊ ಲೈಕ್ ದಟ್ ಒಂದು ಆನ್ಲೈನ್ ಕ್ಲಾಸಸ್ ಫಾರ್ UPSC, KPSC, ಪೊಲೀಸ್, ರೈಲ್ವೆ, ಬ್ಯಾಂಕ್, SSC, ಸೊ BSF ಟೀಚರ್, KCET, ಸೊ ಆಲ್ಸೋ ಇನ್ಕ್ಲೂಡಿಂಗ್ PUC 11th and 12th, ಮತ್ತು ಕೌನ್ಸಿಲಿಂಗ್ ಫಾರ್ NEET, JEE, ಸೊ KCET, ಮತ್ತು ಎಲ್ಲ ಒಂದು ಇಂಟರ್ವ್ಯೂನ ಡಿಪೆಂಡ್ಸ್ ಅಪಾನ್ ಕೌನ್ಸಿಲಿಂಗ್ ಕೂಡ ಇಲ್ಲಿ ನಿಮಗೆ ಗೈಡೆನ್ಸ್ ಒಂದು ಅವೈಲೇಬಲ್ ಆಗಿರುತ್ತೆ. ಸೊ ವಾಟ್ಸಪ್ ಥ್ರೂ ನಾವು ಇಲ್ಲಿ ಏನು ಬೇಕಾದರೂ ಸೊ ನಿಮಗೆ ಒಂದು PDF ಕೂಡ ಅವೈಲೇಬಲ್ ಆಗಿರ್ತಕ್ಕಂಥದ್ದು. ಸೊ ಇವಾಗ ಬಂದ್ಬಿಟ್ಟು ನಿಮಗೆ SBI ಒಂದು ರಿಕ್ವೈರ್ಮೆಂಟ್ ಡೀಟೇಲ್ಸ್ ಹೇಳಬೇಕಾದ್ರೆ ಟೋಟಲ್ ನಂಬರ್ ಆಫ್ ವೇಕೆನ್ಸಿ 13,735 ಟೋಟಲ್ ನಂಬರ್ ಆಫ್ ವೇಕೆನ್ಸಿ ಆಗಿರುತ್ತೆ. ಸೊ ಇದು ಒಂದು SBI ಬ್ಯಾಂಕ್ನ ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥದ್ದು. ಸೊ ಪೋಸ್ಟ್ ನೇಮ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಕ್ಲರ್ಕ್ ಅಂತ ಕೂಡ ಹೇಳಲಾಗುತ್ತೆ. ಸೊ ಕ್ಲರ್ಕ್ ಲೈಕ್ ದ್ಯಾಟ್ ಒಂದು ಕಸ್ಟಮರ್ ಸಪೋರ್ಟ್ ಆ್ಯಂಡ್ ಸೇಲ್ಸ್ ಡಿಪಾರ್ಟ್ಮೆಂಟ್ನ ಒಂದು ರಿಕ್ವೈರ್ಮೆಂಟ್ನಲ್ಲಿ ಇದು ಒಂದು ಅಪಾಯಿಂಟ್ಮೆಂಟ್ ಒಂದು ಮಾಡ್ತಾ ಇದ್ದಾರೆ. ಸೊ ಇದರ ಒಂದು ಡೀಟೇಲ್ಸನ್ನು ಈ ಒಂದು ವಿಡಿಯೋಸ್ನಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಸೊ ಇದು ಬಂದ್ಬಿಟ್ಟು ನಿಮಗೆ SBIನ ಒಂದು ಜೂನಿಯರ್ ಅಸೋಸಿಯೇಟ್ ಕಸ್ಟಮರ್ ಸಪೋರ್ಟ್ ಆ್ಯಂಡ್ ಸೇಲ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಒಂದು ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥ ಒಂದು ರಿಕ್ವೈರ್ಮೆಂಟ್ ಇದು. ಸೊ ಟೋಟಲ್ ನಂಬರ್ ಆಫ್ ವೇಕೆನ್ಸಿ ಬಂದ್ಬಿಟ್ಟು ನಿಮಗೆ ಮುಂಚೆನೇ ಹೇಳಿದ್ದೆ. ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಸ್ ತಿಳಿಸ್ತೀನಿ ನೋಡಿ. ಸೊ ಇಂಪಾರ್ಟೆಂಟ್ ಥಿಂಗ್ ಇಸ್ ದ್ಯಾಟ್ ಇಲ್ಲಿ ಒಂದು ಅಪ್ಲಿಕೇಶನ್ನ ಡೇಟ್ ಬಂದ್ಬಿಟ್ಟು ನಿಮಗೆ ಅಪ್ಲಿಕೇಶನ್ನ ಒಂದು ಸ್ಟಾರ್ಟಿಂಗ್ ಡೇಟ್ ಮತ್ತು ಒಂದು ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಫಸ್ಟಿಗೆ. ಸೊ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ನಿಮಗೆ 17th December 2024 ಸೊ 7 January 2025 ತನಕ ಒಂದು ಲಾಸ್ಟ್ ಡೇಟ್ ಆಗಿರ್ತಕ್ಕಂಥದ್ದು. ಸೊ ಸ್ಟಾರ್ಟಿಂಗ್ ಡೇಟ್ ಫಾರ್ ಅಪ್ಲಿಕೇಶನ್ ನಿಮಗೆ ಏನಂದರೆ 17 December 2024. ಸೊ ಅದೇ ಥರ ನಿಮಗೆ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ಗೆ ನಿಮಗೆ ಒಂದು 7 January 2025 ಒಂದು ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್. ಮತ್ತು ಪೇಮೆಂಟ್ ಒಂದು ಯಾವುದೋ ಒಂದು ಫೀಸ್ ಕೂಡ ಪೇಡ್ ಮಾಡೋಕ್ಕೆ ನಮಗೆ ಲಾಸ್ಟ್ ಡೇಟ್ ಆಗಿರ್ತಕ್ಕಂಥದ್ದು. ಸೊ ಇದು ಬಂದ್ಬಿಟ್ಟು ನಿಮಗೆ ಒಂದು ವೇಕೆನ್ಸಿ ಡೀಟೇಲ್ಸನ್ನು ಈ ರೀತಿ ಒಂದು ಕೊಟ್ಟಿದ್ದಾರೆ. ಸೊ ಬ್ಯಾಕ್ಲಾಗ್ ವೇಕೆನ್ಸಿ, ರೆಗ್ಯುಲರ್ ವೇಕೆನ್ಸಿ, ಮತ್ತು ಇದರಲ್ಲಿ ಕ್ಯಾಟಗರಿ ವೈಸು ಮತ್ತು ಸ್ಟೇಟ್ ವೈಸು, ಸೊ ಝೋನ್ ವೈಸು, ಲ್ಯಾಂಗ್ವೇಜಸ್ ಕೂಡ ಎಲ್ಲ ಡಿವೈಡ್ ಆಗಿ ನಿಮಗೆ ಒಂದು ವೇಕೆನ್ಸಿ ಕೂಡ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಟೋಟಲ್ ನಂಬರ್ ಆಫ್ ವೇಕೆನ್ಸಿ ಬಂದ್ಬಿಟ್ಟು ನಿಮಗೆ ಇಲ್ಲಿ ಲಾಸ್ಟಲ್ಲಿ ಶೋ ಆಗಿದೆ. ಟೋಟಲ್ ನಂಬರ್ ಆಫ್ ವೇಕೆನ್ಸಿ ಬಂದು ಇಲ್ಲಿ 13,735 ಅಂತ. ಸೊ ಇದು ಒಂದು ಈ ಚಾರ್ಟ್ ಒಂದು ನಿಮಗೆ ಏನು ತೋರಿಸುತ್ತೆ ಅಂದರೆ ಟೋಟಲ್ ನಂಬರ್ ಆಫ್ ವೇಕೆನ್ಸಿ 13,735. ಸೊ ಈ ಒಂದು ಡಿವೈಡಿಂಗ್ ವೇಕೆನ್ಸಿ ಯಾವ ಥರ ಇದೆ ಅನ್ನೋ ತೋರಿಸುತ್ತೆ ನೋಡಿ. ಸೊ ಯಾವ್ಯಾವ ಸ್ಟೇಟಲ್ಲಿ ಎಷ್ಟಿದೆ ಅಂತ ತೋರಿಸುತ್ತೆ, ಮತ್ತು ನಾರ್ತ್ ಝೋನ್ಸ್ ವೈಸ್ ತೋರಿಸುತ್ತೆ, ಮತ್ತು ಕ್ಯಾಟಗರಿ ವೈಸ್ ಕೂಡ ತೋರಿಸುತ್ತೆ. ಸೊ ಮತ್ತು ಇನ್ನೊಂದು ಬ್ಯಾಕ್ಲಾಗ್ ಎಷ್ಟು ವೇಕೆನ್ಸಿ ಇದೆ ಅನ್ನೋದು ಕೂಡ ನಿಮಗೆ ಈ ಒಂದು ಚಾರ್ಟ್ನಲ್ಲಿ ತೋರಿಸ್ತಾರೆ. ಸೊ ಇದು ನಿಮಗೆ PDF ಕೂಡ ಅವೈಲೇಬಲ್ ಇರುತ್ತೆ. ಸೊ ವಾಟ್ಸಪ್ಪಲ್ಲಿ ನಿಮ್ಗೆ ಕೂಡ ಇದು ಅವೈಲೇಬಲ್ ಆಗಿರ್ತಕ್ಕಂಥದ್ದು. ಸೊ ವಾಟ್ಸಪ್ ಥ್ರೂ ಕೂಡ ನಾನು ಕಳಿಸ್ಕೊಡ್ತೀನಿ. ಸೊ ಇದರ ಡೀಟೇಲ್ಸನ್ನು ನಿಮಗೆ ಬೇಕಾದರೆ ವಾಟ್ಸಪ್ಪಲ್ಲಿ ಕೂಡ ನಿಮಗೆ ಒಂದು ಟೆಕ್ಸ್ಟ್ ಮೆಸೇಜ್ ಮುಖಾಂತರ ನೀವು ಡೀಟೇಲ್ಸ್ ತಿಳ್ಕೊಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಒಂದು ಕ್ವಾಲಿಫಿಕೇಷನ್ ಯಾವ ಥರ ರಿಕ್ವೈರ್ಮೆಂಟ್ ಇದೆ ಅಂದರೆ ಒಂದು ಕ್ಯಾಂಡಿಡೇಟ್ ಬಂದುಬಿಟ್ಟು ಇದು ಕ್ವಾಲಿಫಿಕೇಷನ್ ರಿಕ್ವೈರ್ಮೆಂಟ್ ಈಸ್ ಎನಿ ಗ್ರ್ಯಾಜುಯೇಟ್ ಲೈಕ್ ದಟ್ BCom, BE, ಮತ್ತು BA, BSc, ಎನಿಥಿಂಗ್. ಸೊ ಯಾವುದೇ ಒಂದು ಗ್ರ್ಯಾಜುಯೇಟ್ ಆದರೂ ಕೂಡ ಒಂದು ಇದಕ್ಕೆ ಅಪ್ಲಿಕೇಬಲ್ ಆಗಿರ್ತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಒಂದು ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಕೂಡ ಅವೈಲೇಬಲ್ ಇರ್ತದ್ದು. ಮತ್ತು ಏಜ್ ಲಿಮಿಟ್ ಇದಕ್ಕೆ ಯಾವ ರೀತಿ ಒಂದು ಇದೆ ಅಂದರೆ ಮಿನಿಮಮ್ 20 ಏಜು. ಸೊ ನೋಡ್ಬೋದು. ಸೊ ಮಿನಿಮಮ್ 20 ಏಜು, ಮ್ಯಾಕ್ಸಿಮಮ್ ಅಪ್ ಟು ನಿಮಗೆ 28 ಏಜ್ ನಿಮಗೆ ಒಂದು ಮ್ಯಾಕ್ಸಿಮಮ್ ಏಜ್ ಆಗಿರ್ತದೆ. ಮಿನಿಮಮ್ 20, ಮ್ಯಾಕ್ಸಿಮಮ್ 28 ಏಜ್ ಫಾರ್ ಅಪ್ಲಿಕೇಶನ್ಗೆ. ಮತ್ತು ಅದೇ ರೀತಿಯಾಗಿ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಅವೈಲೇಬಲ್ ಇರುತ್ತೆ. ಏಜ್ ರಿಲ್ಯಾಕ್ಸೇಷನ್ ಆ್ಯಸ್ ಅಪ್ಪರ್ ಲಿಮಿಟು. ಇಲ್ಲಿ ನಿಮಗೆ ಕ್ಯಾಟಗರಿ ವೈಸ್ ಕೂಡ ನಿಮಗೆ ಏಜ್ ಲಿಮಿಟು ರಿಲ್ಯಾಕ್ಸೇಷನ್ ಕೂಡ ಅವೈಲೇಬಲ್ ಇರತಕ್ಕಂಥದ್ದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇದರ ಒಂದು ಯಾವ ರೀತಿಯ ಒಂದು ಎಕ್ಸಾಮಿನೇಷನ್ ಇರುತ್ತೆ ಅಂದರೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಅಂತ 2 ಎಕ್ಸಾಮ್ ಇರುತ್ತೆ. ಇದು ನಿಮಗೆ ನೆಕ್ಸ್ಟ್ ವೀಡಿಯೋಸ್ನಲ್ಲಿ ನಾನು ನಿಮಗೆ ಆನ್ಲೈನ್ ಕ್ಲಾಸ್ನಲ್ಲಿ ಕೂಡ ನಿಮಗೆ ಇದ್ರ ಬಗ್ಗೆ ಡೀಟೇಲ್ಸಾಗಿ ಗೈಡ್ ಮಾಡ್ತಾ ಇರ್ತೀನಿ. ಸೊ ಪ್ರಿಲಿಮ್ಸ್ ಯಾವ ಥರ ಇರುತ್ತೆ ಮತ್ತು ಸಿಲೆಬಸ್ ಯಾವ ಥರ ಇರುತ್ತೆ, ಸೆಲೆಕ್ಷನ್ ಪ್ರೊಸೆಸ್ ಎಲ್ಲವೂ ನಿಮಗೆ ಒಂದು ನೆಕ್ಸ್ಟ್ ಒಂದು ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದರಲ್ಲಿ ನಿಮಗೆ ಪೇ ಸ್ಕೇಲ್ ಕೂಡ ನೋಡ್ಕೋಬೋದು. ಯಾವ ರೀತಿ ಒಂದು ಗೌರ್ಮೆಂಟ್ ಎಷ್ಟು ಈ ರಿಕ್ವೈರ್ಮೆಂಟ್ ಡೀಟೇಲ್ಸ್ ಆಗಿ ನಿಮಗೆ ಪೇ ಸ್ಕೇಲ್ ಕೂಡ ಇಲ್ಲಿ ತೋರಿಸಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇದರ ಒಂದು ಅಪ್ಲಿಕೇಶನ್ನ ಫೀಸ್ ಯಾವ ರೀತಿ ಆಗಿರುತ್ತೆ ಅಂದರೆ ಅಪ್ಲಿಕೇಶನ್ ಫೀಸ್ ಕೂಡ ನಿಮಗೆ ಇಲ್ಲಿ ಆ್ಯಸ್ ಲೈಕ್ ಒಂದು ಕ್ಯಾಟಗರಿ ವೈಸ್ ಡಿವೈಡಿಂಗ್ ಮಾಡಿರ್ತಾರೆ. ಸೊ SC ST ನೋಡ್ಬೋದು ನೀವು. SC ST PWD ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ನೀಲ್ ಅಂದರೆ ಯಾವುದೇ ರೀತಿಯಿಂದ ಅಪ್ಲಿಕೇಶನ್ ಫೀಸನ್ನು ಇರೋದಿಲ್ಲ. ನೋ ಫೀಸ್ ಒಂದು ಅಪ್ಲಿಕೇಶನ್ ಫೀಸ್ ಆಗಿರ್ತಕ್ಕಂಥದ್ದು. ಬಟ್ ಅದೇ ರೀತಿ ನಮಗೆ ಇಲ್ಲಿ ಜನರಲ್ ಮತ್ತು OBC EWS ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಈ ಒಂದು ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಈ ಒಂದು
₹750 ಫಾರ್ ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ, ಇನ್ಕ್ಲೂಡಿಂಗ್ ಆಲ್ ಟ್ಯಾಕ್ಸಸ್ ಆ್ಯಂಡ್ ಆಲ್ ಅದರ್ ಏನೇ ಇದ್ರೂ ಕೂಡ ನಿಮಗೆ ಇದರಲ್ಲಿ ₹750 ಇನ್ಕ್ಲೂಡಿಂಗ್ ಆಲ್ ಓವರ್ ಟ್ಯಾಕ್ಸಸ್ ಅಂತ ಹೇಳ್ಬೋದು. ಸೊ ಇದು ಬಂದುಬಿಟ್ಟು ನಿಮಗೆ ನಾನ್ ರಿಫಂಡಬಲ್ ಆಗಿರ್ತಕ್ಕಂಥ ಒಂದು ಅಪ್ಲಿಕೇಶನ್ನ ಫೀಸ್ ಆಗಿರುತ್ತೆ. ಬಟ್ ಇದರಲ್ಲಿ ನಿಮಗೆ ನೀವು ನೋಡ್ಕೋಬೋದು. ಸೊ ಎರಡು ರೀತಿಯಾಗಿ ನಿಮಗೆ ಇಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡಿ ನಿಮಗೆ ಅವರು ಇದಕ್ಕೆ ಒಂದು ಅಪಾಯಿಂಟ್ಮೆಂಟ್ ಮಾಡಿರ್ತಾರೆ. ಸೊ ಈ ಒಂದು ವಿಡಿಯೋಸ್ದ ಇನ್ಫಾರ್ಮೇಷನ್ ಇಷ್ಟೇ ಆಗಿರುತ್ತೆ. ಸೊ ಇದರಲ್ಲಿ ಮೇನ್ ಥಿಂಗ್ ಇಸ್ ದಟ್ ಇಂಪಾರ್ಟೆಂಟ್ ಏನಂದರೆ, ಸೊ ಅಪ್ಲಿಕೇಶನ್ನ ಲಾಸ್ಟ್ ಡೇಟ್ ಬಂದುಬಿಟ್ಟು ನಿಮಗೆ 7th January 2025 ಆಗಿರುತ್ತೆ. ಸೊ ಇದು ಬಟ್ ನಿಮಗೆ ಡೀಟೇಲ್ಸ್ ಆಗಿ ನಿಮಗೆ ವಾಟ್ಸಪ್ಪಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಮತ್ತು ಇನ್ನು ಬೇರೆ ಎಕ್ಸಾಮ್ಸ್ ಕೂಡ ನಿಮಗೆ ಏನಾದರೂ ಗೈಡೆನ್ಸ್ ಇದ್ದರೂ ಕೂಡ ಅದು ಕೂಡ ಅವೈಲೇಬಲ್ ಇರುತ್ತೆ. ವಾಟ್ಸಪ್ ಥ್ರೂಲ್ಲಿ ನೀವು ಮೆಸೇಜ್ ಮುಖಾಂತರ ಈ ಬಗ್ಗೆ ತಿಳ್ಕೊಬೋದು.